ಆದಿಕಾಂಡ 4ನೇ ಅಧ್ಯಾಯ ಆದಿಕಾಂಡ 4ನೇ ಅಧ್ಯಾಯ ವಚನ 8ರಿಂದ 11. ತರುವಾಯ ಕಾಯಿನನು ತನ್ನ ತಮ್ಮನಾದ ಹೇಬೇಲನಿಗೆ ಅಡವಿಗೆ ಹೋಗೋಣ ಬಾ ಎಂದನು. ಅಡವಿಗೆ ಬಂದಾಗ ಕಾಯಿನನು ತನ್ನ ತಮ್ಮನ ಮೇಲೆ ಬಿದ್ದು ಅವನನ್ನು ಕೊಂದನು. ಯೆಹೋವನು ಕಾಯಿನನನ್ನು ನಿನ್ನ ತಮ್ಮನಾದ ಹೇಬೇಲನು ಎಲ್ಲಿ ಎಂದು ಕೇಳಲು ಅವನು ನಾನರಿಯೆ, ನನ್ನ ತಮ್ಮನನ್ನು ಕಾಯುವವನು ನಾನು ಎಂದು ಉತ್ತರಕೊಟ್ಟನು. ಅದಕ್ಕೆ ಯೆಹೋವನು ನೀನು ಏನು ಮಾಡಿದಿ? ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತದೆ. ಕೇಳು, ನೀನು ಸುರಿಸಿದ ನಿನ್ನ ತಮ್ಮನ ರಕ್ತವನ್ನು ಕುಡಿದ ಈ ಭೂಮಿಯನ್ನು ಬಿಟ್ಟು ಹೋಗಬೇಕೆಂದು ನಿನಗೆ ಶಾಪ ಬಂತು ಎಂಬುದಾಗಿ. ಆಮೇಲೆ ಈ ವಾಕ್ಯ ಓದುವಾಗ ನೀವೇನು ಗ್ರಹಿಸ್ತಾ ಇದ್ರೆ ಗೊತ್ತಿಲ್ಲ. ಈ ವಾಕ್ಯ ಓದುವಾಗ ದೇವರಾತ್ಮ ನನ್ನನ್ನು ಎಚ್ಚರಿಸಿದ್ದು, ಯಾವ ಸಹೋದರ ಯಾವ ಸಹೋದರಿ ಈ ಸತ್ಯವನ್ನು ಗ್ರಹಿಸ್ತಾರೋ ಅವರು ದೇವರನ್ನು ಅರ್ಥಕೊಳ್ತಾರೆ. ಈ ಸತ್ಯ ಗೊತ್ತಾಗಿಲ್ಲ, ದೇವರನ್ನು ಅರಿಯುವುದು ಕಷ್ಟ. ಏನು ಸತ್ಯ ಎಂಬುದಾಗಿ ಹೇಳುವಾಗ ಕಾಯನ ಮತ್ತು ಹೇಬೇಲನ ಜೀವಿತ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಕಾಯನು ದೊಡ್ಡವನು, ಹೇಬೇಲನು ಚಿಕ್ಕವನು. ಆದರೆ ಇಲ್ಲಿ ನಡೆದ ಘಟನೆ ಕಾಯನ ಮತ್ತು ಹೇಬೇಲ ದೇವರ ಸನ್ನಿಧಾನದಲ್ಲಿ ದೇವರಿಗೆ ಸಮರ್ಪಣೆ ಮಾಡುವ ಕಾಣಿಕೆಯನ್ನು ತೆಗೆದುಕೊಂಡು ಬಂದರು. ಇಬ್ಬರೂ ಕಾಣಿಕೆಯನ್ನು ತೆಗೆದುಕೊಂಡು ಬಂದರು, ಇಬ್ಬರೂ ದೇವರಿಗೆ ಸಮರ್ಪಣೆ ಮಾಡಿದರು. ಆದರೆ ಮುಂದೆ ನಡೆದ ಒಂದು ಘಟನೆ ಏನೆಂದರೆ, ದೇವರು ಕಾಯೇಲನ ಕಾಣಿಕೆ ಮೆಚ್ಚಲಿಲ್ಲ, ಹೇಬೇಲನ ಕಾಣಿಕೆ ಮೆಚ್ಚಿದ ಎಂಬುದಾಗಿ. ಯಾವಾಗ ಹೇಬೇಲನ ಕಾಣಿಕೆ ದೇವರು ಮೆಚ್ಚಿದನು ಅಂದ್ರೆ ಹೇಬೇಲನನ್ನ ದೇವರು ಪ್ರೀತಿಸಿದನು, ಹೇಬೇಲನನ್ನ ದೇವರು ಗುರುತಿಸಿದನು. ಆ ಗುರುತಿನ ನಿಮಿತ್ತವೇ ಕಾಯೇಲನಲ್ಲಿ ಒಂದು ದ್ವೇಷ ಎಂದಿತ್ತು. ಇಬ್ಬರು ಮರ ಹುಟ್ಟಿದವರೇ, ಇಬ್ಬರು ದೇವರಿಗೆ ಸ್ತೋತ್ರ ಹೇಳ್ತಾ ಇದ್ದಾರೆ, ಇಬ್ಬರು ದೇವರನ್ನು ಆರಾಧಿಸ್ತಾ ಇದ್ದಾರೆ, ಇಬ್ಬರು ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ, ಇಬ್ಬರು ದೇವರಿಗೆ ಕಾಣಿಕೆ ಅರ್ಪಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಭೇದ ಬಂದದ್ದು ದೇವರು ಯಾರನ್ನು ಮೆಚ್ಚುತ್ತಾ ಇದ್ದಾನೆ ಎನ್ನುವ ಕುರಿತು. ಯಾವಾಗ ಹೇಬೇಲನ ದೇವರು ಮೆಚ್ಚಿದನು, ಯಾವಾಗ ಹೇಬೇಲನ ಕಾಣಿಕೆ ದೇವರು ಮೆಚ್ಚಿದನು, ನಾನು ಸಾಧಾರಣವಾಗಿ ಹೇಳ್ತಾ ಇದ್ದೇನೆ, ಹೇಬೇಲನ ಕಾಣಿಕೆ ದೇವರು ಮೆಚ್ಚಿದ್ದರಿಂದ ಕಾಯನಿಗೆ ಒಂದು ಕೋಪ, ಕಾಯನಿಗೆ ಒಂದು ದ್ವೇಷ. ಏನಂದ್ರೆ ನನ್ನ ತಮ್ಮನನ್ನು ದೇವರು ಮೆಚ್ಚಿದ, ನನ್ನನ್ನು ದೇವರು ಮೆಚ್ಚಲಿಲ್ಲ ಅಂತ. ನಾನ್ ದೇವ್ರ ಮೆಚ್ಚುಗೆ ಆಗ್ಬೇಕಾದ್ರೆ ತಮ್ಮನ ದೇವ್ರು ಮೆಚ್ಚಿದ್ದಾನೆ,
ನನ್ನ ತಮ್ಮನನ್ನ ಈ ಭೂಮಿಯಿಂದ ಅಳಿಸಿದಾಗ ಇನ್ನಿರುವಂತವ ನನ್ನೊಬ್ಬನೇ ನನ್ನನ್ನೇ ದೇವರು ಮೆಚ್ತಾನೆ ಅನ್ನುವಂಥ ಒಂದು ನಂಬಿಕೆ ಅವನಲ್ಲಿ ಬಂದಿತ್ತು. ನಾನು ಹೇಳುವ ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಕಾಯನನ ಉದ್ದೇಶ ನಾನು ದೊಡ್ಡವನು, ನನ್ನನ್ನು ದೇವರು ಮೆಚ್ಚಬೇಕು. ಆದ್ರೆ ತಮ್ಮನನ್ನೇ ಮೆಚ್ಚಿದನಲ್ಲ ಅಂತ ಹೇಳಿ ತನ್ನ ತಮ್ಮನಾದ ಹೇಬೆಲನ ಅಡವೆ ಕರ್ಕೊಂಡು ಹೋಗಿ ಅವನನ್ನು ಕೊಲೆ ಮಾಡಿದ. ಇದು ಸರ್ವಸಾಧಾರಣವಾದದ್ದು. ಕೊಲೆ ಮಾಡಿದ. ಕೊಲೆ ಮಾಡುವುದರ ಹಿಂದೆ ಕಾಯನನ ಉದ್ದೇಶ, ಇವನು ಕೊಲೆ ಮಾಡಿದಾಗ ಇವನ ಜೀವಿತದ ಅಂತ್ಯ ಮುಕ್ತಾಯ ಎಂಬುದಾಗಿ ಕಾಯನನ ಒಂದು ಜ್ಞಾನದಲ್ಲಿತ್ತು. ಇದು ಇವತ್ತು ನಡೆದದ್ದಲ್ಲ, ಪ್ರಾರಂಭದಲ್ಲಿಯೇ. ಇವತ್ತು ಹೊಸದಾಗಿ ಬಂದದಲ್ಲಿ ಕೆಲವರ ಕಲ್ಪನೆ ಒಂದು ಹೊಸದಾಗಿದೆ, ಕೆಲವರ ಉದ್ದೇಶ ಒಂದು ಹೊಸದಾಗಿದೆ, ಕೆಲವರ ಯೋಚನೆ ಒಂದು ಹೊಸದಾಗಿದೆ. ಏನಂತ, ಇವನನ್ನು ವೈದ್ಯನಲ್ಲ, ಇವನನ್ನು ಅಳಿಸಿದಾಗ ಮುಗಿದ ನಾನೇ ದೊಡ್ಡವನು ಎನ್ನುವಂತ ಜೀವಿತ ಅಳಿಸಿದಾಗಲ್ಲ, ದೇವರು ಮೆಚ್ಚಿದಾಗ. ಆದ್ರೆ ಒಂದು ವಿಷಯ ಬಹಳ ಆಶ್ಚರ್ಯಕರವಾಗಿ ಕಂಡದ್ದು, ಅಲ್ಲಿ ವಾಕ್ಯ ಹೇಳ್ತದೆ, ಯಾವಾಗ ಕಾಯನ ತನ್ನ ತಮ್ಮನಾದ ಹೇಬೆಲನ್ನು ಕೊಂದನು, ಆವಾಗ ಇಲ್ಲಿ 10ನೇ ವಚನ ಹೇಳ್ತದೆ ಏನಂತ, ಅದಕ್ಕೆ ಯೆಹೋವನು 9ನೇ ವಚನ, ಯೆಹೋವನು ಕಾಯಿನನನ್ನು ನಿನ್ನ ತಮ್ಮನಾದ ಹೇಬೆಲನು ಎಲ್ಲಿ ಎಂದು ಕೇಳಲು ಅವನು ನಾನರಿಯೆ, ನನ್ನ ತಮ್ಮನನ್ನು ಕಾಯುವವನು ನಾನೋ ಎಂದು ಉತ್ತರ ಕೊಟ್ಟನು. ನನ್ನ ತಮ್ಮನನ್ನು ಕಾಯುವವನು ನಾನೋ ಎಂದು ಉತ್ತರ ಕೊಟ್ಟನು. ಅದಕ್ಕೆ ಯೆಹೋವನು, ಕಾಯಿನ ಗೊತ್ತಿತ್ತು ನಮ್ಮನ್ನು ಕಾಯುವವನು ದೇವರು ಎಂಬುದಾಗಿ. ನಮ್ಮನ್ನು ಕಾಯುವವನು ದೇವರು. ಎಷ್ಟು ಸಾಧಾರಣ ಉತ್ತರ ಕೊಡ್ತಾ ಇದ್ದಾನು. ನಮ್ಮ ತಮ್ಮನಿಗೆ ಕಾಯುವ ನೀನ. ಉದ್ದೇಶ ಏನೂ ಆಗಿರಬಹುದು, ಆದರೆ ಅಲ್ಲಿ ಒಂದು ವಿಷಯ ಬರ್ತಾ ಇದೆ. ಈ ಕಾಯನನ ಯೋಚನೆಯಲ್ಲಿ ತಮ್ಮನನ್ನ ಕೊಲೆ ಮಾಡಿದಾಗ, ತಮ್ಮನನ್ನ ಮರಣವನ್ನ ಅಪ್ಪಿಸಿದಾಗ ಮುಗಿಯಿತು ಎಂಬುದನ್ನು ಕಲಿಸ್ಕೊಂಡಿದ್ದಾನೆ.